ಅವನು ಎಂತಹ ಶತ್ರುವೇ ಆದರೂ ಸರಿಯೇ, ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಹೇಳುತ್ತಾ ಶತ್ರುವಿನ ಹೆಸರನ್ನು ಹೇಳಿ ನಾಶನಂ ಕುರು ಸ್ವಾಹ ಅಂತ ಹೇಳಿಬಿಡಿ. ಎಂಥವನಾದರೂ ಎಂಥ ಬಲಶಾಲಿಯಾದರೂ ನಿಮ್ಮನ್ನು ಕಂಡರೆ ಭಯಪಟ್ಟು ಬಿದ್ದು ಓಡುತ್ತಾನೆ. ಆ ಶತ್ರುವನ್ನು ದುಷ್ಟ ಶಕ್ತಿಯಂತೆ ಸಂಹಾರಪಡಿಸಲು ಮತ್ತು ನಿಮ್ಮ ತಂಟೆಗೆ ಬರದೇ ಇರುವ ಹಾಗೆ ಆಂಜನೇಯ ಸ್ವಾಮಿಯ ಯಾವ ಒಂದು ಮಂತ್ರವನ್ನು ಹೇಗೆ ಯಾವ ದಿನ ಪಠನೆ ಮಾಡಬೇಕು ಅಂತ ತಿಳಿಸ್ತೀವಿ. ಇದು ಸಂಪೂರ್ಣವಾಗಿ ಶತ್ರು ನಾಶ ಮಂತ್ರ ಅಂತಲೇ ಹೇಳಬಹುದು. ಇದನ್ನು ನೋಡುವ ಮೊದಲು ಅದೃಷ್ಟಧಾರೆ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನ ವೀಕ್ಷಕರು ಪ್ರತಿದಿನ ಇಂತಹ ಪರಿಹಾರ ಮಾಹಿತಿ ನೋಡಲು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ಶತ್ರುನಾಶ, ಸ್ತ್ರೀ ಪುರುಷ ವಶೀಕರಣ, ಆಕರ್ಷಣ, ದುಡ್ಡಿನ ಸಮಸ್ಯೆ, ಎಷ್ಟೇ ಕಷ್ಟಗಳಿದ್ದರೂ ಪರಿಹಾರಕ್ಕಾಗಿ ನೀವು ಈ ಕೂಡಲೇ ಅದೆಂಥದೇ ಸಮಸ್ಯೆ ಆಗಿರಲಿ, ಏನೇ ಆಗಿರಲಿ, ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಆಂಜನೇಯನ ಕಾರ್ಯಸಿದ್ಧಿ ಮಂತ್ರ ಅದು ಯಾವುದು ಅಂತ ಹೇಳ್ತೀನಿ. ಒಂದು ಪುಸ್ತಕದಲ್ಲಿ ಅಥವಾ ಒಂದು ಬಿಳಿಯ ಕಾಗದದ ಮೇಲೆ ಬರೆದಿಟ್ಕೊಳ್ಳಿ. ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳುತ್ತಾ ಶತ್ರುವಿನ ಹೆಸರನ್ನು ಹೇಳಿ ದಮನಂ ಸ್ವಾಹಂ ಅಂತ ಹೇಳಿದ್ರೆ ಅವನು ಯಾವುದೇ ಶತ್ರು ಆದರೂ ನಡುಗುತ್ತಾನೆ. ಮಂತ್ರ ಹೀಗಿದೆ: ಓಂ ಹನುಮತೆ ಜಯ ಬಡಬಾನಲ ಅಪ್ರತಿಮ ಕುರು. ಈ ಮಂತ್ರ ಹೇಳಿ ಶತ್ರುವಿನ ಹೆಸರನ್ನು ಹೇಳಿ. ಯಾವುದೇ ಕ್ಷಣದಲ್ಲಾದರೂ ನಿಮ್ಮನ್ನು ನೋಡಿದರೆ ಭಯ ಹುಟ್ಟಿಸುವಂತೆ ಅವನಿಗಾಗುತ್ತದೆ. ಎದುರುಗಡೆ ನಿಂತು ಮಾತನಾಡಲು ಅವನಿಗೆ ನಿಮ್ಮನ್ನು ನೋಡಲು ಸಾಧ್ಯವೇ ಆಗುವುದಿಲ್ಲ. ಶತ್ರು ನಾಶವಾಗುವಂತಹ ಕೆಲವು ಯಂತ್ರಗಳನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಸಿದ್ಧಿಸಿ ಮಂತ್ರಿಸಿ ಕೊಡುತ್ತಾರೆ. ಅದನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ. ಉಚಿತವಾಗಿಯೇ ನೀಡುತ್ತಾರೆ ಮತ್ತು ನಿಮ್ಮ ಸಮಸ್ಯೆಗಳಿಗೂ ಕೂಡ ಶಾಶ್ವತವಾಗಿ ಪರಿಹಾರವನ್ನು ಹೇಳುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಅಂತ ಹೇಳ್ತಾ, ನಿಮ್ಮ ಜೀವನಕ್ಕೆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಏನೇ ಇದ್ದರೂ ಇವರಲ್ಲಿ ಕೇಳಿ ಪರಿಹಾರ ಸಿಗುತ್ತೆ.